ನಮಸ್ತೆ ವೀಕ್ಷಕರೇ, ರುಚಿ ಅಭಿರುಚಿಗೆ ಸ್ವಾಗತ. ಇವತ್ತು ನಾನೊಂದು ವಿಶೇಷವಾದ ದೋಸೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಿನ್ನೆ ರಾತ್ರಿ ಬೆಳಗ್ಗೆದ್ದೇನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಅಕ್ಕಿ ನೆನೆಸಿಟ್ಟೆ. ನೀರು ದೋಸೆ ಮಾಡೋಣ ಅಂತ ಅದನ್ನು ನೀರು ದೋಸೆ ಹದಕ್ಕೆ ರುಬ್ಕೊಂಡೆ. ನೋಡಿ, ನೀರು ದೋಸೆಗೆ ತುಂಬ ನೈಸಾಗಿ ನಾವು ರುಬ್ಕೋಬೇಕು. ಆದರೆ ಮೊನ್ನೆ ಇನ್ನೂ ನೀರು ದೋಸೆ ತಿಂದಿದ್ದು, ಮತ್ತಿವತ್ತು ಅದೇ ತಿನ್ನಬೇಕಾ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನೀರು ದೋಸೆ ಹಿಟ್ಟಲ್ಲೇ ಒಂದೇನಾದರೂ ಎಕ್ಸ್ಪಿರಿಮೆಂಟ್ ಮಾಡಿ ಹೊಸ ರುಚಿನ ಕಂಡುಹಿಡಿಯೋಣ ಅಂತ ಹೊರಟೆ. ನೋಡಿ, ಹಿಟ್ಟು ಸ್ವಲ್ಪ ದಪ್ಪ ಅನಿಸ್ತಾ ಇದೆ. ನೀರು ಹಾಕ್ಕೊಂಡು ಚೆನ್ನಾಗಿ ಕದರ್ಕೊತಿದ್ದೀನಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಉಪ್ಪು ಹಾಕಿಬಿಟ್ಟು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕದರ್ಕೊಳ್ಳೋಣ. ನೀರು ದೋಸೆಗೆ ಸಾಮಾನ್ಯವಾಗಿ ದೋಸೆ ಮಾಡುವಾಗಲೇ ನಾವು ಹಿಟ್ಟನ್ನು ರುಬ್ಕೋಬೇಕು. ಹಿಂದಿನ ದಿನ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೆ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿಲ್ಲ. ನಾನು ಮಾಡ್ತಿರೋ ದೋಸೆಗೆ ಹೆಸರು ಕೊಟ್ಟಿದ್ದೀನಿ ಮಸಾಲ ನೀರು ದೋಸೆ ಅಂತ. ನೋಡಿ, ಇಲ್ಲಿ ನಾನು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸು ಒಂದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅರಿಶಿಣದ ಪುಡಿ ಹಾಗೂ ಇಂಗನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ದೋಸೆಯ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನ ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಕದ್ರೋಣ. ನಾನು ಲೈವ್ ರೆಕಾರ್ಡ್ ಮಾಡಿದ್ದು, ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ರುಚಿ ಹೇಗೆ ಬರುತ್ತೆ ಅಂತ ಆವಾಗ ಗೊತ್ತಿರಲಿಲ್ಲ. ಆದರೆ ತಿಂದು ನೋಡಿದ ಮೇಲೆ ಆಹಾ, ನಿಜವಾಗ್ಲೂ ನಾನು ಸಕ್ಸಸ್ ಆದೆ ಈ ಎಕ್ಸ್ಪೆರಿಮೆಂಟಲ್ಲಿ ಅಂತ ಅನ್ನಿಸ್ತು. ನೋಡಿ, ಹಿಟ್ಟನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ ಕಾಯಿ ತುರಿನ ಹಾಕ್ತಾಯಿದ್ದೀನಿ. 1/4 ಬಟ್ಲು ಸಣ್ಣ ಬಟ್ಲಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಾರ್ಮಲಿ ನೀರು ದೋಸೆ ತಿರ್ಸುವಾಗಲೇ ಅಕ್ಕಿ ಜೊತೆ ಕೆಲವರು ಕಾಯಿಯನ್ನು ಸಹ ಹಾಕ್ತಾರೆ. ಆದರೆ ನಾನಿವತ್ತಿಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ದೋಸೆ ತಿನ್ನುವಾಗ ಆ ಕಾಯಿ ತುರಿ ಬಾಯಿಗೆ ಸಿಕ್ಕಿದರೆ ತುಂಬ ರುಚಿ ಅನಿಸುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕದಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿ ಆಯಿತು. ಈಗ ನೆಂಚ್ಕೊಂಡು ತಿನ್ನಲಿಕ್ಕೆ ಚಟ್ನಿ ಒಂದು ಮಾಡ್ಕೊಳ್ಳೋಣ. ನಾನಿವತ್ತು ಅಮಟೆಕಾಯಿ ಚಟ್ನಿ ಮಾಡೋಣ ಅಂತ ಹೊರಟಿದ್ದೀನಿ. ಒಂದೇ ಒಂದು ಅಮಟೆಕಾಯಿ ಇತ್ತು ಮನೇಲಿ, ಇದರ ಚಟ್ನಿ ಮಾಡೋಣ ಅಂತ. ಅಮಟೆಕಾಯಿ ನೀವೆಲ್ಲ ನೋಡಿರಲೇಬಹುದು. ಇದನ್ನು ಹಾಗ್ ಪ್ಲಮ್ ಅಂತಲೂ ಕರೀತಾರೆ. ಹೀಗೆ ಇದರ ಸಿಪ್ಪೆ ಮತ್ತು ತಿರುಳನ್ನು ಕೆತ್ತಿ ತೆಕ್ಕೊಳ್ಳೋಣ. ಇದಕ್ಕೆ ಗಟ್ಟಿಯಾದ ಗೊರಟ ಇರುತ್ತೆ. ಆ ಗೊರಟನ ನಾವು ಬಿಸಾಕಬೇಕು. ಮಾವಿನಕಾಯಿನ ಹೇಗೆ ನಾವು ಚಟ್ನಿಗೆ ಸಿಪ್ಪೆ ಮತ್ತು ತಿರುಳನ್ನು ಸೇರಿ ಕಟ್ ಮಾಡ್ಕೋತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. 2 ಹಸಿಮೆಣಸು, 1 ಸ್ಪೂನ್ ಹುರ್ಗಡ್ಲೆ, 1 ಕಡಿ ಕಾಯಿ ತುರಿನ ತೊಗೊಂಡಿದ್ದೀನಿ. ಅಮಟೆಕಾಯಿ ತುಂಬ ಹುಳಿ ಇರೋದ್ರಿಂದ ನಮಗೆ ಇಷ್ಟೇ ಸಾಕು, ಹುಣಸೆ ಹಣ್ಣು ಹಾಕೋ ಅಗತ್ಯ ಇಲ್ಲ. ಇವಿಷ್ಟನ್ನು ಹಾಕಿಬಿಟ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚಟ್ನಿ ಹದಕ್ಕೆ ರುಬ್ಕೊಳ್ಳೋಣ. ಆಮೇಲೆ ಕೊಬ್ಬರಿ ಎಣ್ಣೆಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿದೆ. ಈಗ ನೋಡಿ, ಹೆಂಚು ಕಾದಿದೆ. ನಾನು ಕೊಬ್ಬರಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೀರು ದೋಸೆಗೆ ಸಾಮಾನ್ಯ ಕೊಬ್ಬರಿ ಎಣ್ಣೆ ಹಾಕಿದ್ರೇ ರುಚಿ. ಇದನ್ನು ಎಣ್ಣೆ ಸವರ್ಬಿಟ್ಟು ಈಗ ನಾವು ದೋಸೆ ಹುಯ್ಕೊಳ್ಳೋಣ. ಈ ಮಸಾಲ ನೀರು ದೋಸೆನೂ ಸಹ ನೀರು ದೋಸೆ ಹುಯ್ದಂಗೆ ಹುಯ್ಕೋಬೇಕು. ಒಮ್ಮೆ ಹುಯ್ಯೋ ಮುಂಚೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ದೋಸೆನ ಹುಯ್ಕೊಳ್ಳೋಣ. ಹಿಟ್ಟು ನೈಸಾಗಿ ರುಬ್ಕೊಂಡಿದ್ರೆ ಮಾತ್ರ ಇದು ಚೆನ್ನಾಗಿ ಬರೋದು, ಇಲ್ಲದೆ ಹೋದರೆ ತುಂಬ ಸಿಡಿಯುತ್ತೆ. ಈಗ ಮುಚ್ಚಿಟ್ಟು 1 ಅಥವಾ 2 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ನೋಡಿ, ದೋಸೆ ಚೆನ್ನಾಗಿ ಬೆಂದಿದೆ. ಇದನ್ನೇನು ತಿರ್ಸಾಕೋ ಅಗತ್ಯ ಇಲ್ಲ. ನಾವು ತೆಳ್ಳಗೆ ಹುಯ್ದಿರೋದ್ರಿಂದ ಇದು 2 ಕಡೆನೂ ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ನಾವು ಕಾವಲಿಯಿಂದ ತೆಗೆಯೋಣ. ದೋಸೆ ಹಿಟ್ಟು ಹದವಾಗಿದ್ದು ದೋಸೆ ಚೆನ್ನಾಗಿ ಬೆಂದಿದ್ರೆ ನೋಡಿ, ದೋಸೆ ಎತ್ತೋದು ಬಹಳ ಈಸಿ. ಈ ನೀರು ದೋಸೆನ ಮಡ್ಸೋದ್ರಲ್ಲಿ ಒಂದು ವಿಧಾನ ಇದೆ. ಇದನ್ನು ಯಾವತ್ತೂ ಒಳಮೈ ಮೇಲ್ ಬರೋ ಹಾಗೆ ನಾವು ಮಡಿಸ್ಕೋಬೇಕು. ಆಗ ದೋಸೆನ ಒಂದ್ರ ಮೇಲೆ ಒಂದು ಹಾಕಿದಾಗ ಅಂಟೋದಿಲ್ಲ. ನೋಡಿ, ರುಚಿ ರುಚಿಯಾದ ಸ್ಪೆಷಲ್ ಮಸಾಲ ನೀರು ದೋಸೆ ಸವಿಯಲು ಸಿದ್ಧವಾಗಿದೆ. ಜೊತೆಲಿ ಅಮಟೆಕಾಯಿ ಚಟ್ನಿನೂ ಇದೆ. ಒಮ್ಮೆ ಮಾಡಿ ತಿಂದು ನೋಡಿ ನನಗೆ ಹೇಗಾಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.